ಚೆನ್ನಮ್ಮ 1778ರಲ್ಲಿ ಕಿತ್ತೂರದ ಬಳಿ ಹುಟ್ಟಿದರು. ಬಾಲ್ಯದಿಂದಲೇ ಕತ್ತಿ ಕುದುರೆ ಕಲಿತ ಅವರು ಧೈರ್ಯ, ತಾಳ್ಮೆ ಮತ್ತು ಪರಾಕ್ರಮದ ಸಂಕೇತವಾಗಿದ್ದರು. ಮದುವೆಯಾದ ನಂತರ ಕಿತ್ತೂರದ ರಾಣಿ ಆಗಿ ಜನರ ಪ್ರೀತಿ ಗಳಿಸಿದರು. ರಾಜ ಮಲ್ಲಸರ್ಜ ಅವರು ನಿಧನರಾದ ಬಳಿಕ ಉತ್ತರಾಧಿಕಾರ ಸಮಸ್ಯೆ ಎದುರಾಯಿತು. ತಮ್ಮ ರಾಜ್ಯವನ್ನ 1824ರಲ್ಲಿ ಬ್ರಿಟಿಷರು ಕಿತ್ತೂರವನ್ನು ಆಕ್ರಮಿಸಲು ಯತ್ನಿಸಿದಾಗ ರಾಣಿ ಚೆನ್ನಮ್ಮ ಕಿತ್ತೂರದ ಕೋಟೆಯಿಂದಲೇ ಹೋರಾಟ ಪ್ರಾರಂಭಿಸಿದರು. ತಮ್ಮ ನಿಷ್ಠಾವಂತ ಸೇನಾನಿಗಳೊಂದಿಗೆ ಬಿರುದಾವಳಿಗಳನ್ನು ಮೀರಿ ಶೂರವಾಗಿ ಹೋರಾಡಿದರು. ಈ ಯುದ್ಧದಲ್ಲಿ ಬ್ರಿಟಿಷರು ಭಾರೀ ಹಾನಿಗೊಳಗಾದರು. ಕೆಲ ಕಾಲ ಕಿತ್ತೂರದ ಧ್ವಜ ಎತ್ತರದ. ಆ ಸಮಯದಲ್ಲಿ ಕಿತ್ತೂರದ ಪ್ರಜೆಗಳ ಮನದಲ್ಲಿ ನಿರಾಶೆ ಮೂಡಿತು. ಆದರೆ ಸಂಗೊಳ್ಳಿ ರಾಯಣ್ಣ ಎಂಬ ಶೂರ ಸೈನಿಕ ತನ್ನ ತಾಯ್ನಾಡನ್ನು ಮುಕ್ತಗೊಳಿಸಲು ಪ್ರತಿಜ್ಞೆ ಮಾಡಿದ. ರಾಯಣ್ಣ 1796ರಲ್ಲಿ ಸಂಗೊಳ್ಳಿ ಗ್ರಾಮದ ರೈತ ಕುಟುಂಬದಲ್ಲಿ ಜನಿಸಿದವರು. ಬಾಲ್ಯದಿಂದಲೇ ಕುದುರೆ ಸವಾರ, ಬಿಲ್ಲುಗಾರ, ಕತ್ತಿಕಾಳಗದಲ್ಲಿ ಪರಿಣತ. ಬ್ರಿಟಿಷರ ದೊಡ್ಡ ಸೇನೆಗೆ ಎದುರಾಗಿ ನೇರ ಹೋರಾಟ ಸಾಧ್ಯವಿಲ್ಲವೆಂದು ತಿಳಿದ ರಾಯಣ್ಣ ಗೆರಿಲ್ಲಾ ತಂತ್ರ